ಪ್ರಿಯ ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಹಣೆಯ ಮೇಲೆ 3 ಗೆರೆಗಳ ವಿಭೂತಿ ಅಥವಾ 2 ಹುಬ್ಬುಗಳ ಮಧ್ಯೆ ಒಂದು ಸಣ್ಣ ಬೂದಿಯ ಬಿಂದಿಯನ್ನು ನಾವು ನೋಡಿರುತ್ತೇವೆ. ವಿಭೂತಿ ಎಂದರೆ ಕೇವಲ ಬೂದಿಯಲ್ಲ, ಅದು ಜ್ಞಾನದ ಸಂಕೇತ. ಶಿವನ ಪರಮ ಭಕ್ತರಿಂದ ಹಿಡಿದು ಸಾಮಾನ್ಯ ಜನರವರೆಗೂ ವಿಭೂತಿಯನ್ನು ಧರಿಸುತ್ತಾರೆ. ಆದರೆ ಇದರ ನಿಜವಾದ ಮಹತ್ವವೇನು? ಇದನ್ನು ಧರಿಸುವುದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಆಗುವ ಬದಲಾವಣೆಗಳೇನು? ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅನಾಮಧೇಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ವಿಭೂತಿಯ ಅರ್ಥ ಮತ್ತು ಶಿವನ ಸಂಬಂಧವನ್ನು ನೋಡೋಣ ಬನ್ನಿ. ವಿಭೂತಿ ಎಂದರೆ ಐಶ್ವರ್ಯ ಅಥವಾ ಮಹಾನ್ ಸಂಪತ್ತು ಎಂಬ ಅರ್ಥ ಕೊಡುತ್ತದೆ. ಈ ಸಂಪತ್ತು ಹಣ ಅಥವಾ ಬಂಗಾರಗಳಿಗೆ ಸಂಬಂಧಿಸಿದ್ದಲ್ಲ. ಇದು ಆತ್ಮದ ಐಶ್ವರ್ಯವನ್ನು ಸೂಚಿಸುವ ಒಂದು ರೀತಿಯಾಗಿದೆ. ಭಗವಾನ್ ಶಿವನು ತನ್ನ ಇಡೀ ದೇಹಕ್ಕೆ ಭಸ್ಮವನ್ನು ಬಳೆದುಕೊಳ್ಳುತ್ತಾನೆ. ಶಿವನು ಲಯಕರ್ತ. ಎಲ್ಲವೂ ಕೊನೆಗೆ ಬೂದಿಯಾಗಲೇಬೇಕು. ಈ ಜಗತ್ತು ನಶ್ವರ ಎಂಬ ಕಹಿ ಸತ್ಯವನ್ನು ವಿಭೂತಿ ನಮಗೆ ತಿಳಿಸುತ್ತದೆ. ಇನ್ನು ದಹನದ ಸಂಕೇತವನ್ನು ನೋಡುವುದಾದರೆ, ವಿಭೂತಿಯು ಒಂದು ಕಾಮ, ಕ್ರೋಧ, ಲೋಭಗಳನ್ನು ಸುಟ್ಟು ಹಾಕಿ ಮನಸ್ಸನ್ನು ಪವಿತ್ರಗೊಳಿಸುವುದೇ ವಿಭೂತಿಯ ಅಸಲಿ ಉದ್ದೇಶವಾಗಿದೆ. ಈ ವಿಭೂತಿಯ ಜೀವನದ ಸತ್ಯ ನೋಡೋಣ ಬನ್ನಿ. ಮನುಷ್ಯನ ದೇಹವು ಸಾವಿನ ನಂತರ ಸುಟ್ಟು ಬೂದಿಯಾಗುತ್ತದೆ. ವಿಭೂತಿಯನ್ನು ಧರಿಸಿದಾಗ ನಾನು ಒಂದು ದಿನ ಬೂದಿಯಾಗುವವನು, ಹಾಗಾಗಿ ಅಹಂಕಾರ ಪಡಬಾರದು ಎಂಬ ವಿನಯ ಭಾವನೆ ಮೂಡುತ್ತದೆ. ಮತ್ತು ಈ ವಿಭೂತಿಯ ಪವಿತ್ರತೆಯನ್ನು ನೋಡುವುದಾದರೆ, ಬೂದಿಯನ್ನು ಎಷ್ಟು ಸುಟ್ಟರೂ ಮತ್ತೆ ಅದು ಸುಡುವುದಿಲ್ಲ, ಅಂದರೆ ಅದು ತನ್ನ ಅಂತಿಮ ಸ್ಥಿತಿಯನ್ನು ತಲುಪಿದೆ ಎಂಬ ಅರ್ಥ ನೀಡುತ್ತದೆ. ಹಾಗೆಯೇ ಮನುಷ್ಯನು ಪರಮಾತ್ಮನನ್ನು ತಲುಪಿದಾಗ ಆತನಿಗೆ ಮತ್ತೆ ಸಾವು ನೋವುಗಳು ಇರುವುದಿಲ್ಲ ಎಂಬ ಸತ್ಯ ನಮಗೆ ಈ ವಿಭೂತಿ ತಿಳಿಸುತ್ತದೆ. ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಸಹ ಈ ವಿಭೂತಿಯಿಂದ ನಾವು ಕಾಣಬಹುದು. ಈ ವಿಭೂತಿಯನ್ನು 2 ಹುಬ್ಬುಗಳ ಮಧ್ಯೆ ನಾವು ಹಚ್ಚುತ್ತೇವೆ. ಇದು ನಮ್ಮ ದೇಹದ ಅತ್ಯಂತ ಪ್ರಮುಖ ಶಕ್ತಿ ಕೇಂದ್ರವಾದ ಆಜ್ಞಾ ಚಕ್ರ ಅಲ್ಲಿ ಇರುತ್ತದೆ. ಈ ಆಜ್ಞಾ ಚಕ್ರ ಅಂದರೆ 2 ಹುಬ್ಬುಗಳ ನಡುವೆ ವಿಭೂತಿಯನ್ನು ಹಚ್ಚುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಕೆಟ್ಟ ಶಕ್ತಿಗಳು ನಮ್ಮನ್ನು ಅಥವಾ ದೇಹವನ್ನು ಪ್ರವೇಶಿಸದಂತೆ ತಡೆಯುತ್ತದೆ ಎಂದು ನಂಬಲಾಗಿದೆ. ವಿಭೂತಿಯು ದೇಹದಲ್ಲಿರುವ ಹೆಚ್ಚುವರಿ ತೇವಾಂಶವನ್ನು ಅಂದರೆ ಮಾಯಿಶ್ಚರ್ ಹೀರಿಕೊಳ್ಳುತ್ತದೆ. ಇದರಿಂದ ಶೀತ, ತಲೆನೋವು ಮತ್ತು ಸೈನಸ್ನಂತಹ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತದೆ ಎಂಬುದು ಆರೋಗ್ಯ ಲಾಭವನ್ನು ಸೂಚಿಸುತ್ತದೆ. ಈ ವಿಭೂತಿಯ ಭಸ್ಮ ಹಚ್ಚುವುದರಿಂದ ಕೇವಲ ಮನಸ್ಸಷ್ಟೇ ಅಲ್ಲ, ನರಮಂಡಲಗಳನ್ನು ಶಾಂತಿಗೊಳಿಸುವ ಗುಣವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಈ ವಿಭೂತಿಯನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ಸಾಂಪ್ರದಾಯಿಕವಾಗಿ ವಿಭೂತಿಯನ್ನು ದೇಸಿ ಹಸುವಿನ ಸಗಣಿ ಮತ್ತು ಪವಿತ್ರವಾದ ಹೋಮದ ಬೆಂಕಿಯಲ್ಲಿ ಉಳಿದ ಭಸ್ಮದಿಂದ ತಯಾರಿಸಲಾಗುತ್ತದೆ. ಇದನ್ನು ಆಗ್ನೇಯಂ ಭಸ್ಮ ಎಂದು ಕರೆಯುತ್ತಾರೆ. ನಾವು ಈ ವಿಭೂತಿಯನ್ನು ಹಣೆಯ ಮೇಲೆ 3 ಗೆರೆಗಳಲ್ಲಿ ಹಚ್ಚಿಕೊಳ್ಳುತ್ತೇವೆ. ಆ 3 ಅಡ್ಡಗೆರೆಗಳನ್ನು ನಾವು ತ್ರಿಪುಂಡ್ರ ಎಂದು ಕರೆಯುತ್ತೇವೆ. ಮೊದಲ ಗೆರೆ ಅಹಂಕಾರವನ್ನು ತೊರೆಯುವುದು, 2ನೆಯ ಗೆರೆ ಅಜ್ಞಾನವನ್ನು ದೂರ ಮಾಡುವುದು ಮತ್ತು 3ನೆಯ ಗೆರೆ ಕೆಟ್ಟ ಕರ್ಮಗಳನ್ನು ಸುಟ್ಟು ಹಾಕುವುದು ಎಂದು ಹೇಳಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ವಿಭೂತಿ ಧರಿಸುವುದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾದ ವಿಜ್ಞಾನವಾಗಿದೆ. ವಿಭೂತಿಯನ್ನು ಧರಿಸಿದಾಗ ನಮ್ಮಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಶಾಂತಿಯು ಮೂಡುತ್ತದೆ. ನೀವು ಕೂಡ ಪ್ರತಿದಿನ ವಿಭೂತಿ ಧರಿಸಿ ಅದರ ಪವಿತ್ರತೆಯನ್ನು ಸವಿಯಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.